ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಆಗಿರಿ. ಕಮ್ಮಗೆ ತಿನ್ಬೇಕಂದ್ರೆ ಘಮ್ ಅಂತ ಅಡುಗೆ ಮಾಡೋಕೆ ಹೌದಿಲ್ರಿ. ಈಗ ಫಸ್ಟ್ ಕ್ಲಾಸ್ ಮೆಕ್ಕೆಜೋಳದೊಂದು ಟಿಕ್ಕಿ ಮಾಡೋಣಂತ, ಅಂದ್ರೆ ಸ್ವೀಟ್ ಕಾರ್ನ್ ಅಂತೀವಿ ನೋಡ್ರಿ, ಅದ್ರದ್ದು ಟಿಕ್ಕಿ ಮಾಡೋಣಂತ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತಂದ್ರೆ, ಒಂದು ಸ್ವೀಟ್ ಕಾರ್ನ್ ತೊಗೊಂಡಿನಿ, ಆಮೇಲೆ ಒಂದು ಆಲೂಗಡ್ಡೆ, ಉಳ್ಳಾಗಡ್ಡಿ, ಹವೇಜ, ಜೀರಿಗೆ, ಬೆಳ್ಳುಳ್ಳಿ ತೊಗೊಂಡಿನಿ, ಒಂದು ನಾಲ್ಕು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಉಪ್ಪು ಮತ್ತು ಕಾರ್ನ್ಫ್ಲೋರ್ ಬೈಂಡಿಂಗ್ ಆಗ್ಬೇಕು, ಅದಕ್ಕೆ ಕೆಂಪು ಖಾರ, ಎಣ್ಣೆ, ಇಷ್ಟು ಸಾಮಗ್ರಿ ಬೇಕು ಈ ಟಿಕ್ಕಿ ಮಾಡಲಿಕ್ಕೆ. ಈ ಮೆಕ್ಕೆಜೋಳ ಜೀರ್ಣಕ್ರಿಯೆಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು, ಹೆಚ್ಚಿನ ಒಂದು ಪೌಷ್ಟಿಕಾಂಶ ಇದರೊಳಗೆ ಐತಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಈ ಮೆಕ್ಕೆಜೋಳದಿಂದ ಕಣ್ಣಿನ ತೊಂದರೆ ಕಡಿಮೆ ಆಗ್ತೈತಿ, ಮತ್ತು ಕಣ್ಣಿನ ಪೊರೆ ಬರುವುದನ್ನು ಕಡಿಮೆ ಮಾಡುವ ಒಂದು ಶಕ್ತಿ ಈ ಮೆಕ್ಕೆಜೋಳದಾಗೈತಿ. ಮತ್ತು ಇದು ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುವ ಒಂದು ಶಕ್ತಿ ಈ ಮೆಕ್ಕೆಜೋಳದಲ್ಲೇ ಐತಿ. ಈಗ ಈ ಮೆಕ್ಕೆಜೋಳನ ಎಲ್ಲ ಕಾಳುಗಳನ್ನು ಬಿಡಿಸ್ಕೊಳ್ಳೋಣಂತ, ಮತ್ತು ಹಾಗೆ ಆಲೂಗಡ್ಡೆನೂ ಕೂಡ ಕುದಿಸ್ಕೊಳ್ಳೋಣಂತ. ಆಲೂಗಡ್ಡೆ ಕುದಿಸ್ಕೊಂಡಿನಿ, ಈ ಸಿಪ್ಪಿ ತೆಗೆದು ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ಮತ್ತು ಸಿಹಿ ಮೆಕ್ಕೆಜೋಳ ಇವನು ಎಲ್ಲ ಬಿಡಿಸ್ಕೊಂಡಿನಿ, ಅದೇ ರೀತಿ ಉಳ್ಳಾಗಡ್ಡೆನೂ ಹೊಳ್ಕೊಂಡಿನಿ. ಇನ್ನು ಸಣ್ಣಗೆ ಸ್ಮ್ಯಾಶ್ ಮಾಡಿ ಇವನ್ನೆಲ್ಲ ಒಂದು ಬೌಲ್ನಾಗ ಹಾಕೊಳ್ಳೋಣಂತ. ಈಗ ಈ ಒಂದು ಬೌಲಿಗೆ ಈ ಮೆಕ್ಕೆಜೋಳ ಹಾಕೊಳ್ಳೋಣ, ಹಾಗೆ ಸ್ಮ್ಯಾಶ್ ಮಾಡಿದ್ದು ಆಲೂಗಡ್ಡೆ ಕೂಡ ಹಾಕೊಳ್ಳೋಣಂತ. ಈಗ ಉಳ್ಳಾಗಡ್ಡಿನೂ ಕೂಡ ಹಾಕೊಂಡಿನಿ. ಇದ್ರಾಗ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಹವೇಜ, ಕೊತ್ತಂಬರಿ ಇದಿಷ್ಟು ಹಾಕಿ ಸಣ್ಣಗೆ ರುಬ್ಕೊಳ್ಳೋಣಂತ. ಈಗ ಇದನ್ನು ಸಣ್ಣಗೆ ರುಬ್ಕೊಳ್ಳೋಣ. ಈಗ ನೋಡಿರಿ, ಹಸಿಮೆಣ್ಸಿಕಾಯಿ ಇದನ್ನೆಲ್ಲ ಹಾಕಿ, ಜೀರಿಗೆ, ಹವೇಜ ಎಲ್ಲ ಹಾಕಿ ರುಬ್ಕೊಂಡ್ನೆಲ್ಲ ಈಗ ಇದನ್ನು ಇಲ್ಲಿ ಬೌಲ್ನ ಹಾಕೊಳ್ಳೋಣಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣಂತ. ಆಮೇಲೆ ಈಗ ಹಸಿಮೆಣ್ಸಿಕಾಯಿ ಹಾಕಿವಿ, ಹಿಂಗೆ ಬರೀ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಕೆಂಪು ಖಾರ ಹಾಕೊಳ್ಳೋಣಂತ, ಟೇಸ್ಟ್ ಬರಲಿಕ್ಕೆ. ಈಗ ಬೈಂಡಿಂಗ್ ಆಗಲಿಕ್ಕೆ ಕಾರ್ನ್ಫ್ಲೋರ್ ಹಾಕೊಳ್ಳೋಣ, ಮತ್ತು ಕ್ರಿಸ್ಪಿನೂ ಕೊಡ್ತೈತಿ ಕಾರ್ನ್ಫ್ಲೋರ್. ಈಗೆಲ್ಲ ಇದನ್ನು ಮಿಕ್ಸ್ ಮಾಡೋಣಂತ. ಈಗ ನೋಡ್ರಿ, ಇದು ಆಗಿದೆ. ಈಗ ಈ ಸ್ವಲ್ಪ ಇದನ್ನು ತಗೊಂಡು ಕೈಲೇ ತಟ್ಟಿ ಇದನ್ನು ಶಾಲೋ ಫ್ರೈ ಮಾಡಬೇಕು. ಇದನ್ನು ಎಣ್ಣೆ ಕರಂಗಿಲ್ಲ, ಶಾಲೋ ಫ್ರೈ ಮಾಡಬೇಕು ಇದನ್ನು. ಈಗ ನೋಡ್ರಿ, ಈ ರೀತಿ ತಟ್ಕೊಂಡಿನಿ. ಈಗ ಇದನ್ನು ಶಾಲೋ ಫ್ರೈ ಮಾಡೋಣಂತ. ಪ್ಯಾನ್ ಇಟ್ಕೊಳ್ಳೋಣ, ಶಾಲೋ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಹಚ್ಕೊಳ್ಳೋಣಂತ. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಶಾಲೋ ಫ್ರೈ ಅಂಥೇಳಿ ಅದಕ್ಕೆ ಸಂಬಂಧ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಎಣ್ಣೆ ಕಾಯ್ದಿದೆ, ಇದು ಒಂದೊಂದೇ ಇದರಲ್ಲಿ ಹಾಕೊಳ್ಳೋಂತ. ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು, ಭಾಳ ತೆಳಗೂ ಆಗಬಾರ್ದು, ಭಾಳ ದಪ್ಪನೂ ಆಗಬಾರ್ದು. ವಾವ್, ನೋಡಿರಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ಮೆಕ್ಕೆಜೋಳದ ಟಿಕ್ಕಿ. ಈಗ ಇದನ್ನ ಹೊಳಸಾಕೊಳ್ಳೋಣಂತ.
ವಾವ್, ನೋಡ್ರಿ ಈಗ ಟಿಕ್ಕಿ ರೆಡಿ ಆಗ್ತಾ ಇದೆ. ಈಗ ವಯಸ್ಸಾದವ್ರಿಗೆ ಇದು ಕಾರ್ನ್ ಬರಲಿಲ್ಲ ಅಂದ್ರೆ ಇದು ಸಣ್ಣಗೆ ಅದನ್ನು ಮೆಕ್ಕೆಜೋಳನ ರುಬ್ಬಿ ಇವೆಲ್ಲ ಐಟಮ್ಸ್ ಹಾಕಿ ಈ ರೀತಿ ದೊಡ್ಡವ್ರಿಗೆ ಟಿಕ್ಕಿ ಮಾಡಿಕೊಡ್ಬೋದು. ಅವ್ರಿಗೂ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತೈತಿ. ಚಿಕ್ಕ ಮಕ್ಕಳು ಅಂತ ತುಂಬ ಇಷ್ಟವಾಗಿ ತಿಂತಾರೆ ಅವರು ಈ ರೀತಿ ಮಾಡಿಕೊಟ್ರೆ. ಸಣ್ಣ ಊರಲ್ಲೇ ಫ್ರೈ ಆಗಬೇಕು, ಯಾಕಂದ್ರೆ ಒಳಗೆಲ್ಲ ಬೇಯಬೇಕದು. ಈಗ ಆಗಿದೆ, ಇದನ್ನು ಒಂದು ಸಾಣಿಗೆ ಒಳಗೆ ತೆಗೋಣಂತ. ವಾವ್, ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ ಸಿಹಿಯಾದ ಮೆಕ್ಕೆಜೋಳದ ಟಿಕ್ಕಿ. ಇದರ ಜೊತೆ ಪುದೀನ ಚಟ್ನಿಯೂ ಕೂಡ ರೆಡಿಯಾಗಿದೆ. ಈಗ ಮಳೆಗಾಲ, ಈ ರೀತಿ ಬಿಸಿ ಬಿಸಿಯಾದ ಹೊಸ ರೆಸಿಪಿಯನ್ನು ಮಾಡ್ಕೊಂಡು ತಿಂದ್ರೆ ವಾವ್. ಈ ಟಿಕ್ಕಿ ಮಾಡ್ಬೋದು, ವಡೆ ಇವೆಲ್ಲ ಮಳೆಗಾಲದಾಗ ಎಲ್ಲರಿಗೂ ಭಾಳ ಸೇರ್ತಾವೆ. ಬಜ್ಜಿ ಹಿಂಗೆ ವೆರೈಟಿ ಆಫ್ ಮಾಡಿಕೊಂಡು ತಿನ್ಬೋದು ಈ ಮಳೆಗಾಲದಾಗ. ಈಗ ತುಂಬ ಟೆಂಪ್ಟ್ ಆಗ್ತಾ ಇದೆ. ಸಿಹಿಯಾದ ಮೆಕ್ಕೆಜೋಳದ ಟಿಕ್ಕಿ ತಿನ್ನಲಿಕ್ಕೆ ರೆಡಿ ಆಗಿದೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.